ಕೆಲವು ದಿನಗಳ ಹಿಂದೆ ಕರ್ನಾಟಕದಲ್ಲಿ MLC ಎಲೆಕ್ಷನ್ಸ್ ನಡೆದಿತ್ತು. MLC ಎಲೆಕ್ಷನ್ಸ್ ಕ್ರಾಸ್ ವೋಟ್ ಗದ್ದಲದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯನ್ನು ಮಾಡಿತ್ತು. ಯಾರು ಈ ಕ್ರಾಸ್ ವೋಟ್ ಮಾಡಿದ್ದಾರೆ ಅವರನ್ನು ಕಂಡು ಹಿಡಿಯಬೇಕು ಅನ್ನುವಂತಹ ದೊಡ್ಡ ತಲೆನೋವು ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಿಗೆ, ಅನೇಕ ಜನ ನಾಯಕರಿಗೆ ದೊಡ್ಡ ತಲೆಸೂಲಿಯಾಗಿತ್ತು, ತಲೆಬಿಸಿಯಾಗಿತ್ತು. ಆದರೆ ಈಗ ಅವರನ್ನು ಪತ್ತೆ ಹಚ್ಚುವಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲ ನಾಯಕರು ಸಕ್ಸಸ್ ಆಗಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಬ್ರೇಕಿಂಗ್ಗಳಿದೆ, ನೋಡ್ಕೊಂಡು ಬರೋಣ. ಕ್ರಾಸ್ ವೋಟ್ ಮಾಡಿದವರನ್ನು ಪತ್ತೆ ಹಚ್ಚುವಲ್ಲಿ ಬಿಜೆಪಿ ಯಶಸ್ವಿ, ಬಿಜೆಪಿ ಸಕ್ಸಸ್ ಆಗಿದೆ. ಅಡ್ಡ ಮತದಾರರು ಪತ್ತೆಯಾದರೂ ಕೂಡ ಜೀವದಾನ ಕೊಟ್ಟಿದ್ದೇಕೆ ಬಿಜೆಪಿ? ಯಾಕೆ ಜೀವದಾನ ಮಾಡಿದೆ? ಕಮಲಕೋಟೆಯಲ್ಲಿ ಜೀವದಾನದ ಹಿಂದಿರುವಂತಹ ಮಾಸ್ಟರ್ ಪ್ಲಾನ್ ಏನು ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಪಕ್ಷದ್ರೋಹಿಗಳು ಸಿಕ್ಕಿಬಿದ್ದರೂ ಕೂಡ ಯಾಕೆ ಹೈಕಮಾಂಡ್ ಸುಮ್ಮನಿದೆ? ಕಮಲಪಾಳಯದಲ್ಲಿ ಅಸಹಾಯಕತೆ ತಂದಿದ್ದಂತಹ ಗುಟ್ಟೇನು ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಅಸಹಾಯಕತೆ ರಹಸ್ಯವೇನು? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಸ್ಟೋರಿ. ಇದು ಸಿಕ್ಕಿಬಿದ್ದಿದ್ದಾರೆ ಯಾರು ಅಡ್ಡ ಮತದಾನವನ್ನು ಮಾಡಿದ್ರು ಅಂತಹ ಶಾಸಕರು. ಅವರನ್ನು ಪತ್ತೆ ಹಚ್ಚುವಲ್ಲಿ CT ರವಿ ಮತ್ತು ತಂಡ ಸಕ್ಸಸ್ ಆಗಿದೆ. ಆದರೆ ಅಡ್ಡ ಮತದಾನ ಮಾಡಿದವರನ್ನು ಪತ್ತೆ ಹಚ್ಚಿದರೂ ಕೂಡ ಅವರಿಗೆ ಯಾಕೆ ಜೀವದಾನವನ್ನು ಮಾಡಲಾಗಿದೆ, ಅವರ ಹೆಸರನ್ನು ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಕಮಲದ ಕೋಟೆಯಲ್ಲಿ ಜೀವನ ದಾನ ಮಾಡಿರುವಂತಹ ಮಾಸ್ಟರ್ ಪ್ಲಾನಿನ ಹಿಂದೆ ಏನಡಗಿದೆ ಅನ್ನುವಂತಹ ಪ್ರಶ್ನೆಗಳು ಈಗ ಭಾರತೀಯ ಜನತಾ ಪಾರ್ಟಿಯ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಕಮಲಪಾಳ್ಯದಲ್ಲಿ ಅಸಹಾಯಕತೆಯನ್ನು ತಂದಿಟ್ಟಂತಹ ಗುಟ್ಟೇನು? ಯಾತಕ್ಕಾಗಿ ಅವರ ಹೆಸರನ್ನು ಬಹಿರಂಗಪಡಿಸ್ತಾ ಇಲ್ಲ? ಯಾತಕ್ಕಾಗಿ ಅವರ ಹೆಸರುಗಳನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ? ಇದರ ಹಿಂದೆ ಅಂತಹ ಗುಟ್ಟು ಏನಿದೆ? ಏನಾದರೂ ಪೊಲಿಟಿಕಲ್ ರೀಸನ್ಸ್ಗಳಿದೆನಾ, ಅಥವಾ ಮರ್ಯಾದೆ ಹೋಗುತ್ತೆ ಅನ್ನುವಂತಹ ಸಂಕಟ ಏನಾದರೂ ಇದೆನಾ, ಅಥವಾ ಬಹಳ ದೊಡ್ಡ ಲೀಡರ್ ನಮ್ಮ ಪಕ್ಷದಲ್ಲಿ ಅಂತ ಅನಿಸ್ಕೊಂಡವ್ರು ಏನಾದರೂ ಕ್ರಾಸ್ ವೋಟ್ ಮಾಡಿದಾರಾ? ಡೋಂಟ್ ನೋ. ಬಟ್ ರಿವೀಲ್ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರು ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ. ಇದು ನಿಮ್ಮ ಅಶ್ವವೇಗ ನ್ಯೂಸಿನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ತಮ್ಮದೇ ಮೂಲಗಳಿಂದಲೂ ಕೂಡ ವರದಿಯನ್ನು ತರಿಸಿಕೊಂಡಂತಹ ವರಿಷ್ಠರು ಈಗ ಅಡ್ಡ ಮತದಾರರು ಯಾರು ಅಂತ ಬಿಜೆಪಿ ಟೇಬಲ್ನಲ್ಲಿ ಖಾತ್ರಿಯಾಗಿದೆ. ಪಕ್ಷದ್ರೋಹಿಗಳು ಯಾರು ಅಂತ ಗೊತ್ತಾದರೆ ವರಿಷ್ಠರು ಏನು ಮಾಡ್ತಾರೆ? ಬಟ್ ಈಗ ಸೈಲೆಂಟ್ ಆಗಿದ್ದಾರೆ. ಯಾವುದೇ ಕ್ರಮವನ್ನು ಕೈ ತೆಗೆದುಕೊಳ್ಳದೆ ಸ್ಥಿತಿಯಲ್ಲಿ ಈಗ ಬಿಜೆಪಿಯ ವರಿಷ್ಠರಿದ್ದಾರೆ. ಅದು ಯಾಕೆ ಇಂತಹ ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬಟ್ ಅದರ ಕಥೆನೇ ಬೇರೆ ಇದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಸುಮ್ಮನಿರಲು ಬಿಜೆಪಿಯ ವರಿಷ್ಠರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಮೌನದ ಹಿಂದಿರುವಂತಹ ಕಾರಣ ಏನು? ಒನ್ಸ್ ಅಗೇನ್ ಇದು ನಿಮ್ಮ ಅಶ್ವವೇಗ ನ್ಯೂಸಿನಲ್ಲಿ ಬಿಗ್ ಪೊಲಿಟಿಕಲ್ ರಿಪೋರ್ಟ್. ಯಾಕೆ ಸುಮ್ಮನಿದ್ದಾರೆ? ಕ್ರಾಸ್ ವೋಟ್ ಮಾಡಿದವರು ಯಾರು ಅಂತ ಪತ್ತೆ ಆದರೂ ಕೂಡ ಅದನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಅವರನ್ನು ಪತ್ತೆ ಹಚ್ಚುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. 3 ಬಿಜೆಪಿ ಶಾಸಕರಿಂದ ಕ್ರಾಸ್ ವೋಟ್ ಮಾಡಿರೋದು ಈಗ ದೃಢವಾಗಿದೆ. ಒಂದು ಕಮಿಟಿ ರಚನೆಯಾಗಿತ್ತು, ಅದರ ನೇತೃತ್ವವನ್ನು CT ರವಿ ತೆಗೆದುಕೊಂಡಿದ್ರು. ಆ ಒಂದು ಕಮಿಟಿಯಿಂದ ಈಗ ವರದಿ ಬಹಿರಂಗವಾಗಿದೆ. ಅದರ ಜೊತೆಗೆ ಕಮಿಟಿಯ ವರದಿಯ ಜೊತೆಗೆ ತಮ್ಮದೇ ಮೂಲ ವರದಿಯನ್ನು ಕೂಡ CT ರವಿ ತರಿಸ್ಕೊಂಡಿದ್ದಾರೆ, ವರಿಷ್ಠರಿಗೆ ಅದನ್ನು ನೀಡಿದ್ದಾರೆ. ಈಗ ಅಡ್ಡ ಮತದಾರರು ಯಾರು ಅನ್ನುವಂಥದ್ದು ಬಿಜೆಪಿಯ ಹೈಕಮಾಂಡ್ ಟೇಬಲ್ ಮೇಲಿದೆ. ಆದರೂ ಕೂಡ ಬಿಜೆಪಿ ಯಾಕೆ ಮೌನವನ್ನು ಕಾಪಾಡಿಕೊಂಡು ಹೋಗ್ತಾ ಇದೆ? ಅಡ್ಡ ಮತದಾನವನ್ನು ಮಾಡಿರತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯ 3 ಜನ ಶಾಸಕರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಹೈಕಮಾಂಡ್ ಇನ್ನೂ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ವೇಳೆ ಗೊತ್ತಾದರೆ ಈ ಮುಂದೆ ಯಾವ ರೀತಿಯಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಕುತೂಹಲ, ಒಂದು ಆತಂಕ ಎಲ್ಲರಲ್ಲಿ ಮನೆ ಮಾಡಿದೆ. ಮನೆಯೊಂದು ಹಲವು ಬಾಗಿಲುಗಳಾಗಿರುವಂತಹ ರಾಜ್ಯ ಬಿಜೆಪಿ. ಶಿಸ್ತು ಕ್ರಮ ಕೈಗೊಂಡ್ರೆ ಬಿಜೆಪಿಯ ಅಸಲಿ ಬಣ್ಣ ಬಯಲಾಗುವಂತಹ ಭೀತಿ. ಶಿಸ್ತು ಕ್ರಮದಿಂದ ಇಂತಹ ಮಾಹಿತಿ ಹೊರಬಂದರೆ ಪಾರ್ಟಿ ಇಬ್ಬಾಗ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಅಸಹಾಯಕ ಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಸದ್ಯಕ್ಕೆ ಅಡ್ಡ ಮತದಾನ ಹಾಕಿದ ಬಿಜೆಪಿ ಶಾಸಕರು ಈಗ ಇಂತಹ ಒಂದು ಪರಿಸ್ಥಿತಿ ಇರೋದಕ್ಕೆ ಬಚಾವಾಗ್ತಾ ಇದ್ದಾರೆ. ಮುಂದಿನ ಚುನಾವಣೆ ಹೊತ್ತಿಗೆ ಅವರು ಪಕ್ಷಾಂತರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ಗೆ ಅವರು ಸೇರೋದನ್ನು ತಡೆಯಲು ಬಿಗ್ ಪ್ಲಾನ್ ಅನ್ನು ಬಿಜೆಪಿ ಮಾಡ್ತಾ ಇದೆನಾ? ಹೀಗಾಗಿಯೇ ಸದ್ಯ ಮೌನಕ್ಕೆ ಬಿಜೆಪಿಯ ಹೈಕಮಾಂಡ್ ಶರಣಾಗಿದೆನಾ ಅನ್ನುವಂಥದ್ದು.
ಅಡ್ಡ ಮತದಾನ ಆಗಿರೋದು ನಿಜ, ಅದರ ಜೊತೆಗೆ ಅವರು ಸಿಕ್ಕಿ ಬಿದ್ದಿರೋದು ಕೂಡ ಈಗ ನಿಜ. ಆದರೆ ಅವರ ಹೆಸರನ್ನು ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಅಂತಂದರೆ, ಒಂದು ವೇಳೆ ಶಿಸ್ತುಬದ್ಧವಾದಂತಹ ಕ್ರಮವನ್ನು ಅವರ ಮೇಲೆ ಏನಾದರೂ ತೆಗೆದುಕೊಂಡರೆ, ಇಂಥ ಮಾಹಿತಿಗಳು ಹೊರಬಂದಾಗ ಪಾರ್ಟಿಯ ಮರ್ಯಾದೆ ಹೋಗುತ್ತೆ, ಪಾರ್ಟಿ ಇಬ್ಬಾಗ ಒಡೆದು ಹೋಗುವಂತಹ, ಸ್ಪ್ಲಿಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹ ಕಾರಣದಿಂದ ಈಗ ಅಸಹಾಯಕ ಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗದೆ, ಸತ್ಯ ಗೊತ್ತಿದ್ದರೂ ಕೂಡ, ಅಪರಾಧಿಗಳು ಯಾರು ಅಂತ ಗೊತ್ತಿದ್ದರೂ ಕೂಡ ಏನೂ ಮಾಡೋಕ್ಕಾಗದೆ BJP ಈಗ ಮೌನಕ್ಕೆ ಶರಣಾಗಿದೆ. ಮುಂದಿನ ಎಲೆಕ್ಷನ್ಸಲ್ಲಿ, ಅಪ್ಕಮಿಂಗ್ 2028ನ ಎಲೆಕ್ಷನ್ಸಲ್ಲಿ ಯಾರ್ಯಾರು ಈ ಅಡ್ಡ ಮತದಾನವನ್ನು ಮಾಡಿದರಲ್ಲ 3 ಜನ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಅವರು ಕಾಂಗ್ರೆಸ್ಸಿಗೆ ಹೋಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಕೆಲ ವರದಿಗಳು ಈಗ ಕೇಳಿ ಬರ್ತಾ ಇದೆ.